ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ದುಬಾಯಿಲೋಕೆ. ಜನಮನ ಗೆದ್ದ ಮಹಾನ್ ಸೇವಕ, ನಮ್ಮೆಲ್ಲರ ಹೆಮ್ಮೆ ನಿಮಗೆ. ಮುಳಬಾಗಿಲಿನ ಮಣ್ಣಿನ ಮಗನೇ, ಭಾರತ ದೇಶದ ಹೆಮ್ಮೆಯ ಪುತ್ರನೇ. 100 ವರ್ಷ ಆರೋಗ್ಯ ಆಯುಷ್ಯ ದೇವರು ನೀಡಲಿ ನಿಮಗೆ. ಮಂಚಿಗಾನಹಳ್ಳಿ ಮಣ್ಣಿನಲ್ಲಿ ಅರಳಿದ ಸೇವೆಯ ಹೂವೇ, ಮಾನವೀಯತೆಯ ದೀಪವಾಗಿ ಬೆಳಗುವ ಪ್ರೀತಿಯ ರೂಪವೇ. ಸ್ನೇಹಿತರ ಮನದ ನಂಬಿಕೆ ನೀನು, ಅಭಿಮಾನಿಗಳ ಉಸಿರು ನೀನು. ನಗು ಮುಖದಿಂದ ಸಾಗುವ ದಾರಿ, ಎಲ್ಲರಿಗೂ ಆದರ್ಶ ನೀನು. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ದುಬಾಯಿಲೋಕೆ. ಸಮಾಜ ಸೇವೆಯ ಸಾರ್ಥಕ ಜೀವನ ಸದಾ ಬೆಳಗಲಿ ನಿಮಗೆ. ದುಬಾಯಿಲೋ ಎಂದೇ ಕರೆಯುವ ಜನಮನದ ಪ್ರೀತಿಯ ಹೆಸರು. ಸೇವೆಯ ಮೂಲಕ ಕಟ್ಟಿದ ಗೌರವ, ಅದು ನಿಮ್ಮ ಜೀವನದ ಗೆಲುವು. ಕೈ ಹಿಡಿದು ನಿಲ್ಲುವ ಗುಣವೇ ನಿಮ್ಮದು, ಕಷ್ಟದಲ್ಲಿರುವವರಿಗೆ ನೆರವಾಗುವುದು ನಿಮ್ಮ ಧರ್ಮವು. 1000 ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿರುವ ವ್ಯಕ್ತಿತ್ವವು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಶುಭ ಸಮಾರಂಭದ ಸಂದರ್ಭದಲ್ಲಿ ಈಗ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ, ಇವತ್ತಿನ ದಿನ ಏನು ಈ ನಮ್ಮ ದುಬೈ ಲೋಕನಾಥ್ ಮಂಚಗಾನಹಳ್ಳಿ ಅವರು ನಮ್ಮ ಈ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿ, ನಾವು 1995 2000ನೇ ಸಾಲಿನ SSLC ಬ್ಯಾಚ್ನ ಆವಣಿ ಶಾಲೆಯ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಆವಣಿ ಶಾಲೆಯ ವಿದ್ಯಾರ್ಥಿಗಳಾಗಿ ಸುಮಾರು ವರ್ಷಗಳಿಂದ ನಾವು ಯಾರಿಗೂ ಒಬ್ರಿಗೊಬ್ರು ಕಾಂಟ್ಯಾಕ್ಟೇ ಇರಲಿಲ್ಲ. ಸೊ ಮೊನ್ನೆ ಗುರುವಂದನ ಕಾರ್ಯಕ್ರಮಕ್ಕೋಸ್ಕರ ಮೊನ್ನೆ ಎಲ್ಲ ಈ ಒಂದು ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಕನೆಕ್ಟ್ ಮಾಡಿಕೊಂಡು ಒಬ್ರಿಗೊಬ್ರೆಲ್ಲ ಪರಿಚಯ ಮಾಡಿಕೊಂಡು 2025ನೇ ಸಾಲಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ. ಅದು ನಮ್ಮ ದುಬೈ ಲೋಕ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ನಮ್ಮ ಬ್ಯಾಚ್ನ ಎಲ್ಲ ಸಹೋದ್ಯೋಗಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಗೆಳೆಯರು ಎಲ್ಲ ಸೇರಿ ತುಂಬ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಅವರು ಕೂಡ ಮುಂದೆ ಅಲ್ಲಿ ಒಂದು ವಾಟರ್ ಫಿಲ್ಟರ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ದೇವರಿಗೆ ಒಂದು ಹಸ್ತಗಳ ಒಂದು ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ಕೊಟ್ಟಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ. ಮತ್ತು ಇದು ಬೆಟ್ಟದ ಮೇಲೆ ಆವಣಿ ಬೆಟ್ಟದ ಮೇಲೆ ಸೀತಾ ಪಾರ್ವತಿ ಮಾತೆಗೆ ಅಭಿಷೇಕ ಮಾಡುವ ಮೂಲಕ, ಅದೇ ರೀತಿಯಾಗಿ ಶಾಲೆಯಲ್ಲಿ ಇನ್ನೂ ಒಂದು ಡಿಜಿಟಲ್ ಬೋರ್ಡನ್ನು ಕೂಡ ವ್ಯವಸ್ಥೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಒಳ್ಳೆಯ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾನೆ ಇರ್ತಾರೆ ಇವರು. ಅದೇ ರೀತಿಯಾಗಿ ಇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಇವತ್ತಿನ ದಿನ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರ ದೇವರು ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ, ಅವರ ಕನಸುಗಳೆಲ್ಲ ನನಸುಗಳನ್ನು ಮಾಡಲಿ ಅಂತ ಹೇಳ್ತಾ ಒಂದೆರಡು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಎಲ್ಲರಿಗೂ ಶುಭ ಸಂಜೆ. ಇವತ್ತು ಈ ಶುಭ ದಿನದಲ್ಲಿ ನಮ್ಮ ಸ್ನೇಹಿತರಾದ ಲೋಕನಾಥ್ ಅಂತೇಳಿ, ಅವ್ರಿಗೆ ಲೋಕನಾಥ್ ಅಂದರೆ ಗೊತ್ತಾಗಲ್ಲ, ದುಬಾಯ್ ಲೋಕ್ ಅಂತೇಳಿ ತುಂಬ ಪ್ರಸಿದ್ಧಿಯಾಗಿದ್ದಾರೆ. ಯಾವ ರೀತಿಯಪ್ಪ ಅಂತಂದರೆ
ಒಂದು ಸಮಾಜ ಸೇವೆ ಮಾಡೋದ್ರ ಮುಖಾಂತರ ನಾವು ತುಂಬ ಸಲ ಫೋನ್ ಕಾಲಲ್ಲಿ ಮಾತಾಡ್ಕೊಳ್ತಾರೆ ಅವಾಗ ಹಸಿದವನಿಗೆ ಅನ್ನ ಇಕ್ಕು ವಚನವನ್ನಲ್ಲ. ಯಾರೋದೊಂದು ಹಸಿದವನು ಬಂದಾಗ ಅವನಿಗೆ ಊಟ ಕೊಡಬೇಕು, ಅವನಿಗೆ ವಚನ ನೀಡಬಾರ್ದು. ಹಸಿದವನು ಫಸ್ಟ್ ಊಟ ಕೊಟ್ಬಿಟ್ಟು ಆಮೇಲೆ ಮಾತಾಡೋಣ ಅನ್ನೋ ಸಿದ್ಧಾಂತ ಲೋಕನಾಥ್ ಅವರು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ನಮ್ಮ SDMC ಶಾಲೆಯ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಆತ್ಮೀಯ ಸ್ನೇಹಿತರು. ಅವ್ರ ಮುಖಾಂತರ ನಮ್ಮ ಸ್ನೇಹಿತರಾದರು. ನಮಗೂ ಅವರ ಒಂದು ವಿಚಾರಗಳು, ಅವರ ಒಂದು ಸಮಾಜ ಸೇವೆ ನನಗೆ ತುಂಬಾ ಇಷ್ಟ ಆಯಿತು. ನಾನು ಯಾವುದೇ ಕಾರ್ಯಕ್ರಮಗಳಿಗೆ ಅಷ್ಟು ಸಲೀಸಾಗಿ ಹೋಗುವಂಥ ವ್ಯಕ್ತಿ ಅಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಗುಣಗಳು ನೋಡಿನೇ ನಾವರ ಒಂದು ಫ್ರೆಂಡ್ಶಿಪ್ ಮಾಡೋದು. ಇವತ್ತು ನನಗೆ ತುಂಬ ಖುಷಿಯಾಗುತ್ತೆ ಈ ಶುಭ ಸಂದರ್ಭದಲ್ಲಿ ನನ್ನ ಕರೆಸಿ ಒಂದೆರಡು ಮಾತಾಡಿ ಭಗವಂತನಲ್ಲಿ ಹೈದರಾಲಿ ದರ್ಗಾ ಅದು ಅಲ್ಲಾಹನ ಒಂದು ಆಶೀರ್ವಾದ, ಮುಳಬಾಗಿಲಿನ ಶ್ರೀ ಪ್ರಸಿದ್ಧ ಅರ್ಜುನ ಪ್ರತಿಷ್ಠಾಪನಾ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಂಜನೇಯ ಸ್ವಾಮಿಯ ಆಶೀರ್ವಾದ, ಕುರುಡುಮಲೆಯ ಏಕ ವಿಗ್ರಹ ಶಿಲೆ ನಮ್ಮ ಗಣಪತಿಯವರ ಎಲ್ಲ ಸಕಲ ಕೋಟಿ ದೇವರ ಆಶೀರ್ವಾದ ನಿಮ್ಮ ಮೇಲಿದ್ದು ಒಳ್ಳೆಯ ಆರೋಗ್ಯ ಕೊಟ್ಟು ಅನೇಕ ಸಮಾಜ ಕಾರ್ಯಗಳನ್ನು ನೀವು ನೆರವೇರಿಸ್ಕೊಂಡೋಗಿ ಮುಳಬಾಗಿಲಲ್ಲಿ ಉನ್ನತ ಸ್ಥಾನದಲ್ಲಿ ನೀನಿದ್ರೆ ನಿನ್ನ ಸ್ನೇಹಿತರಾಗಿ ನಾವೆಲ್ಲರೂ ಖುಷಿ ಪಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದಕ್ಕೆ ನಿನಗೂ ಸಹ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. 100 ವರ್ಷ ಸುಖವಾಗಿ ಬಾಳು ನನ್ನ ಆತ್ಮೀಯ ಸ್ನೇಹಿತ ದುಬೈ ಲೋಕನಾಥ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಒಂದು ದಿವಸ ನಮ್ಮ ಚಡ್ಡಿ ದೋಸ್ತು ದುಬೈ ಲೋಕನಾಥ್ ಅವ್ರಿಗೆ ಹುಟ್ಟುಹಬ್ಬದ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಏನು ಇವರ ಒಂದು ಹುಟ್ಟುಹಬ್ಬಕ್ಕೆ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲರಿಗೂ ಗೊತ್ತಿದೆ. ಇವಾಗ ಇವರು 2002ರಲ್ಲಿ ನಾವು ಆವಾಗ ಬೇರೆ ಬೇರೆ ಆಗಿದ್ದು, SLC ಬ್ಯಾಚ್ ನಮ್ಮದು. ಆಗ ಬೇರೆ ಆದಾಗಿಂದಲೂ 25 ವರ್ಷಗಳ ತದನಂತರ ನಾವು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ನಾವು ಒಂದಾಗಿ ಆವಣಿಯಲ್ಲಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಎಲ್ಲರೂ ಒಂದು ಸಮ್ಮುಖದಲ್ಲಿ ಮಾಡಿಕೊಂಡಿದ್ವು. ಅದೇ ರೀತಿಯಾಗಿ ನಾವು ಆವಣಿಯಲ್ಲಿ ಅನ್ನ ಸಂತರ್ಪಣೆ ಜಾತ್ರೆ, ಆವಣಿ ಜಾತ್ರೆಯಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ 4-5 ದಿವಸ ಜಾತ್ರೆ ನಡೆದಾಗೆಲ್ಲ ನಾವು ಮಾಡಿ ಅಲ್ಲಿಂದ ಇವರು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಅಷ್ಟೇ ಇವ್ರ ಕಡೆಯಿಂದ ಏನು ಬೇಕು ಅಂದರೂ ಕೂಡ ತಮ್ಮ ಎಲ್ಲರಿಗೂ ಸಹಾಯ ಕೂಡ ಮಾಡ್ತಾರೆ. ಇವರು ನಮ್ಮ ಕಡೆಯಿಂದ ಏನಾದರೂ ಆಗಲಿ ಸಹಾಯ ಮಾಡ್ತೀವಿ, ನಮ್ಮ ಮುಳಬಾಗಿಲು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ನಮ್ಮ ಯಾವುದೇ ಕಷ್ಟ ಬಂದರೂ ಕೂಡ ನಾವು ಇದ್ದೀವಿ ಅನ್ನೋ ಈ ಮಾಹಿತಿ ನಾನು ಕೊಟ್ಟು ಈ ದಿನ 25 ವರ್ಷಗಳ ನಂತರ ನಾವು ಇವರ ಹುಟ್ಟುಹಬ್ಬವನ್ನು ಫಸ್ಟ್ ದಿನ ಇವಾಗ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಏನೇ ಕಷ್ಟ ಬಂದರೂ ಎಲ್ಲರೂ ಯಾರಿಗೇ ಆಗಲಿ ನಾವಿದ್ದೀವಿ ಅಂತ ಇವರು ಒಂದು ಮಾತು ಕೊಟ್ಟಿದ್ದಾರೆ. ಆದ್ದರಿಂದ ಯಾವುದಕ್ಕಾದರೂ ಆಗಲಿ ಇವರಿದ್ದಾರೆ, ನಮ್ಮ ಸ್ನೇಹಿತ ದುಬೈ ಲೋಕ್ ಅಂತ, ಏನಾದಕ್ಕಾಗಲಿ ನಮ್ಮನ್ನು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿಶ್ ಹ್ಯಾಪಿ ನ್ಯೂ ಇಯರ್ ದುಬೈ ಲೋಕ್. ಏನು ಇವತ್ತೊಂದು ದಿನ ಶುಭ ದಿನ ಅಂತಲೇ ಹೇಳಕ್ಕೆ ಬಯಸ್ತೀನಿ. ನಮ್ಮ ತಾಲೂಕಿನ ಹುಡುಗ, ನಮ್ಮ ಪಕ್ಕದ ಗ್ರಾಮ ಹುಡುಗ ವಿದೇಶದಲ್ಲಿ ಹೋಗಿ 4 ಜನಕ್ಕೆ ಕೆಲಸ ಕೊಡ್ತಾ ಇರೋ ಜೊತೆಗೆ ಸಮಾಜ ಸೇವೆ ಏನಾದರೂ ಮಾಡಬೇಕು ಸಾರ್ವಜನಿಕರಿಗೆ ಎಂದು ತನ್ನ ಗ್ರಾಮ ಅಲ್ಲದೆ ತಾಲೂಕಿನಾಗೂ ಸೇವೆ ಕೊಡ್ತಾ ಇದ್ದಾರಲ್ಲ, ಇದಕ್ಕೆ ಮೆಚ್ಕೋಬೇಕು. ನಿಮ್ಮ ಜನ್ಮದಿನದ ಶುಭಾಶಯಗಳನ್ನು. ಇದೇ ರೀತಿ ಇವರನ್ನು ದುಬೈ ಲೋಕ್ ಅಂತ ಕರೆದ್ರೆ ಗೊತ್ತಾಗುತ್ತೆ, ಬರೀ ಲೋಕನಾಥ್ ಅಂತ ಕರೆದ್ರೆ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರಿರೋದು ದುಬೈ ಲೋಕ್ ಅಂತ. ಮೊನ್ನೆ ನೋಡ್ತಾ ಇರ್ಬೋದು ನಾವು, ಒಂದು ನಮ್ಮ ದುಬೈಯಲ್ಲಿ ಏನಾದರೂ ಸ್ವಲ್ಪ ನಮ್ಮ ಜನರಿಗೆ ಹೆಚ್ಚು ಕಮ್ಮಿ ಆಗಿದ್ದರೆ ತುಂಬ ಸಹಾಯ ಮಾಡಿದ್ದಾರೆ. ಅಲ್ಲಿನವ್ರಿಗೆ ನಮ್ಮ ದೇಶಕ್ಕೆ ಬರೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ಏನಾದರೂ ನಮ್ಮ ದೇಶದ ಜನರಿಗೆ ಏನಾದರೂ ಸಮಸ್ಯೆ ಆದರೆ ನಮ್ಮ ದುಬೈ ಲೋಕ್ ಅಣ್ಣ ನನಗೆ ಸಂಪರ್ಕ ಮಾಡಬಹುದು. ಅದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಕೂಡ ಮಾಡ್ತಾಯಿದ್ದಾರೆ. ನಾನು ಗಮನಿಸ್ತಾ ಇದ್ದೀನಿ, ನಮ್ಮ ಅಣ್ಣ ಹೇಳ್ತಾಯಿದ್ರು ಆವಣಿ ದೇವಸ್ಥಾನಕ್ಕೆ ಕೆಲವೊಂದು ಬೇಕಾಗಿರೋ ವಿಗ್ರಹಗಳಾಗಲಿ ಕೆಲವೊಂದನ್ನೆಲ್ಲ ಇಸ್ಕೊಟ್ಟಿದ್ದಾರೆ. ಇಂಥವ್ರಿಗೆ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಎಂದು ಹಾರೈಸುತ್ತೇನೆ. ಅದೇ ರೀತಿ ಅವರು ಬರೀ ದುಬೈ ಜನರಿಗೆ ಕೆಲಸ ಕೊಟ್ಟರೆ ಸಾಲದು, ನಮ್ಮ ಮುಳಬಾಗಿಲಿನಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿದ್ರೆ ತುಂಬ ಖುಷಿ ಪಡ್ತೀನಿ ಅಣ್ಣ. ಯಾಕೆಂದರೆ ಕೆಲಸ ಕಾರ್ಯಗಳು ಇಲ್ಲದೆ ಎಷ್ಟೋ ವಿದ್ಯಾವಂತರು ಬೇರೆ ಬೇರೆ ಕಡೆ ಹೋಗಿ ಡಿಗ್ರಿಗಳು, BComಗಳು, MComಗಳು ಮಾಡಿ PhDಗಳು ಮಾಡಿ ಕೆಲಸ ಇಲ್ಲದೆ ಇದ್ದಾರೆ ಎಷ್ಟೋ ಜನ. ಆದರೆ ನೀವೊಂದು ಕನಸನ್ನು ಹೊತ್ಕೊಂಡು ವಿದೇಶಕ್ಕೆ ಹೋಗಿ ತಮ್ಮ ಒಂದು ಕಂಪ್ನಿಯನ್ನು ಕಟ್ಟಿ ಬೇರೆ ಜನರಿಗೆ ಕೆಲಸ ಕೊಡ್ತಿದ್ದೀರಲ್ಲ, ತುಂಬ ಖುಷಿಯಾಗುತ್ತೆ. ನಮಗೂ ನಮ್ಮ ಊರಿನ ಒಬ್ಬ ಅಣ್ಣ ವಿದೇಶದಲ್ಲಿ ಹೋಗಿ 4 ಜನಕ್ಕೆ ಕೆಲಸ ಕೊಡ್ತಾಯಿದ್ದಾರೆ, ನಮಗೂ ಖುಷಿ ಆಗುತ್ತೆ. ಅದೇ ರೀತಿ ಮುಳಬಾಗಿಲಿನಲ್ಲಿ ಒಂದು ಕಂಪ್ನಿ ಅಥವಾ ಒಂದು ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿದ್ರೆ
ಒಂದು ಸಾವಿರಾರು ಜನಕ್ಕೆ ಕೆಲಸ ಸಿಗ್ದಂಗೂ ಆಗುತ್ತೆ, ನಿಮ್ಮಿಂದ 4 ಜನ ಬೆಳೆದಂಗೂ ಆಗುತ್ತೆ. ಅದಕ್ಕೆ ಈ ಎರಡೊಂದು ಮಾತು ನನಗೆ ಅವಕಾಶ ಮಾಡಿಕೊದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಅದೇ ರೀತಿ ನಾನು ಇವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕೂಡ ಹಾಕಿದ್ದೆ, ಆದರೆ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ತಾರೆ. ತುಂಬ ಖುಷಿ ಆಯಿತು. ಇದೇ ಊರಿನವರು, ನನ್ನ ಗ್ರಾಮದಲ್ಲಿ ಪಕ್ಕದ ಗ್ರಾಮದಲ್ಲಿ ಇರೋರು. ಮತ್ತೊಂದು ಸಾರಿ ಜನ್ಮದಿನದ ಶುಭಾಶಯಗಳನ್ನ. ಇದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಇದೇ ರೀತಿ ಮುಂದುವರಿಸಿ, ನಿಮ್ಮ ಜೊತೆ ಸದಾ ಮುಳಬಾಗಿಲಿನ ಜನತೆಯರು ಇರ್ತಾರೆ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್. ತುಂಬ ಹೆಮ್ಮೆ ಅನಿಸಿತ್ತು ನನಗೆ. ಏನಪ್ಪ ಅಂದರೆ ಆಗಲೇ ನಾನು 2 ಮಾತು ಮಾತಾಡೋಕೆ ಮುಂಚೆ ಒಂದು ಮಾತು ಹೇಳಿದ್ದೆ ಬಸವಣ್ಣನವ್ರ ಬಗ್ಗೆ. ಆ ಪಾಲಿಸಿರು ಪಾಲನೆ ಮಾಡ್ಕೊಂಡು ಬರ್ತಾರದು. ಹಸಿದವನಿಗೆ ಅನ್ನವನ್ನಿಕ್ಕು ವಚನವನ್ನಲ್ಲ. ಆ ರೀತಿಯಾಗಿ ಯಾವುದೇ ಒಂದು ಸಮಸ್ಯೆ ಆಗಲಿ ಏನೇ ಆಗಲಿ ನಾನು ಇದ್ದೀನಿ ಕನ್ನಡಿಗರಿಗೋಸ್ಕರ ಅಂತಲೇ ಅಲ್ಲ, ಬೇರೆ ಯಾರಾದರೂ ಒಂದು ಸಮಸ್ಯೆ ಇದ್ದರೆ ನಾನು ಇದ್ದೀನಿ ಅಂತ ತೋರಿಸ್ಕೊಡು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಇರಾನು ಮತ್ತು ಇರಾಕು ಯುದ್ಧಗಳು ನಡೀತಾ ಇತ್ತು. ನಮ್ಮ ಬಳ್ಳಾರಿಯಿಂದ ಸುಮಾರು ಅನೇಕ ಜನರು ದುಬೈಲಿ ಇದ್ದೋಗಿದ್ರು. ಫ್ಲೈಟ್ ಕ್ಯಾನ್ಸಲ್ ಆಗೋಗಿತ್ತು. ಬಹುಶಃ ತಾವೆಲ್ಲರಿಗೂ ಮಾಧ್ಯಮದ ಮುಖಾಂತರ ಎಲ್ಲ ಗೊತ್ತಿರ್ತೀರ, ತಾವೆಲ್ಲ ನ್ಯೂಸ್ ನೋಡ್ತಾ ಇರ್ತೀರ, ಓದ್ತಾ ಇರ್ತೀರ. ಅಲ್ಲಿ ಬಂದಿರತಕ್ಕಂಥ ಕನ್ನಡಿಗರಿಗೆ ಅಲ್ಲಿ ಅವರು ಪಾಪ ನೀವು ಯಾವ ಪಕ್ಷ ಅಂತ ಕೇಳಿಲ್ಲ, ನಿಮ್ಮದು ಯಾವ ಜಾತಿ ಅಂತ ಕೇಳಿಲ್ಲ, ನೀವು ಎಲ್ಲಿಂದ ಬಂದವರು ಅಂತ ಕೇಳಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಇವ್ರ ಜೊತೆಗೆ ಇವರು ಸ್ನೇಹಿತರಾದಂತಹ ಡ್ರೋನ್ ಪ್ರತಾಪ್ ಅವರಾಗಿರ್ಬೋದು, ಮತ್ತು ಕೆಲವರು ನಮ್ಮ ಸಂತೋಷ್ ಲಾಡ್ ಅವರ PAಗಳು ಸಹ ಇವರ ಒಂದು ಕಾಂಟ್ಯಾಕ್ಟಲ್ಲಿದ್ದು ಆ ಬಳ್ಳಾರಿ ಜನಗಳನ್ನೆಲ್ಲರೂ ಸೇಫಾಗಿ ಕರ್ಕೊಂಡು ಹೋಗೋವರೆಗೂ ಅವರು ಬೆಳಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟದಿಂದ ಹಿಡಿದು ಅವರು ಕರ್ನಾಟಕಕ್ಕೆ ತಲುಪೋವರೆಗೂ ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಂಡಿದ್ದಾರೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಗುಣ ಬೇಕಾಗ್ತದೆ. ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ ಸ್ನೇಹಿತರೆ, ಆದರೆ ಅದನ್ನು ಯಾವ ರೀತಿಯಾಗಿ ಖರ್ಚು ಮಾಡಬೇಕು, ಯಾವ ರೀತಿಯಾಗಿ ಬಡವರಿಗಾಗ್ಬೋದು, ಕಷ್ಟದಲ್ಲಿ ಇರುವವರಿಗಾಗ್ಬೋದು, ಬೇರೆ ಯಾವುದಾದ್ರೂ ಒಂದು ನೀಡ್ಫುಲ್ ಏನಿರುತ್ತೋ ಅಂಥ ವ್ಯಕ್ತಿಗಳಿಗೆ ಸಹಾಯ ಮಾಡುವಂಥ ಗುಣ ಭಗವಂತ ಕೆಲವರು ಮಾತ್ರ ಕೊಟ್ಟಿರ್ತಾನೆ. ಅಂಥ ಒಂದು ಗುಣ ನಮ್ಮ ಸ್ನೇಹಿತರಿಗೆ, ನಮ್ಮ ಮುಳುಬಾಗಿಲಿನ ಒಂದು ಮಂಚಗಾನಹಳ್ಳಿಯ ಒಂದು ನಮ್ಮ ಲೋಕನಾಥ್ ಅವರಿಗೆ ಭಗವಂತ ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ನಮಗೆಲ್ಲರಿಗೂ ಇಂಥ ಸ್ನೇಹಿತನ ಪಡೆದ ನಮಗೂ ಸಹ ಖುಷಿ ಆಗ್ತದೆ. ಈ ರೀತಿಯ ಒಂದು ಸಮಾಜ ಸೇವೆಗಳು ಮುಂದುವರಿತಾ ಹೋಗಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉತ್ತಮ ಒಂದು ಸ್ಥಾನಮಾನ ಧರಿಸಿಕೊಡಲಿ. ಅದೇ ರೀತಿಗೆ ಅವರ ಒಂದು ಸಮಾಜ ಸೇವೆಗಳು ಮುಂದುವರಿತಾ ಹೋಗಲಿ. ನಮಗಂತೂ ತುಂಬ ಹೆಮ್ಮೆ ಇದೆ. ಈ ಒಂದು ಸಮಾಜ ಸೇವೆ ಆಗಿರ್ಬೋದು, ಬೇರೆ ರೀತಿಯಾದಂಥ ಯಾವುದೇ ಒಬ್ಬ ಕಷ್ಟದಲ್ಲಿದ್ದ ವ್ಯಕ್ತಿಗಳಿಗೆ ಸ್ಪಂದನೆ ಮಾಡುವಂಥ ಒಂದು ಗುಣ ಇದೆಯಲ್ಲ, ಆ ಗುಣ ಭಗವಂತ ಇದನ್ನು ಕೊಟ್ಟಿರೋದು ನಿಜವಾಗ್ಲೂ ನನಗೆ ಮನಸ್ಫೂರ್ತಿಯಾಗಿ ನಾನು ಖುಷಿಯಾಗುತ್ತೆ. ಈತ ಇನ್ನಷ್ಟು ದಿನ ಸಂತೋಷವಾಗಿದ್ದು ಆ ಎಲ್ಲರ ಸಕಲ ಕೋಟಿ ದೇವರ ಆಶೀರ್ವಾದ ನಮ್ಮ ಲೋಕನಾಥ್ ಮೇಲೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ ಎಲ್ರಿಗೂ. ಇವತ್ತು ಸೇರಿರ್ತಕ್ಕಂಥದ್ದು ಏಕೆಂದರೆ ಅದೃಷ್ಟ ಹುಡುಕಾಡಬೇಡ, ಅದೃಷ್ಟವೇ ನಮ್ಮನ್ನು ಹುಡುಕಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ಥರ ಇವತ್ತು ನೋಡ್ತಾ ಇರ್ಬೋದು, ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಇದ್ದಾರೆ, ಮಾಧ್ಯಮ ವರ್ಗದವರಿದ್ದಾರೆ. ಭಾಳಷ್ಟು ಜನ ನಾವೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇವತ್ತು ಈ ಥರ ಆಗುತ್ತೆ ಅಂತ. ಸೊ ಎಲ್ಲರ ಸಹಕಾರ ಇದ್ದರೆ ಒಬ್ಬನ ಸ್ಟಾರ್ ಮಾಡಬೇಕು ಅಂದರೆ ಇಷ್ಟು ಜನ ಸೇರಿದ್ರೆ ಆಟೋಮೆಟಿಕ್ಕಾಗಿ ಯಾವ ಲೆವೆಲ್ಗೆ ಬೆಳೀತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾವು ಯಾವತ್ತೂ ಇಮ್ಯಾಜಿನ್ ಮಾಡಿಲ್ಲ. ಭಾಳಷ್ಟು ವರ್ಷದಿಂದ ನಾವು ಬರ್ತ್ಡೇ ಆಚರಣೆ ಮಾಡಬೇಕು ಅಂತ ಕಂಡಿದ್ವಿ ಅಷ್ಟೇ, ಯಾವತ್ತೂ ಆಚರಣೆ ಮಾಡಿಲ್ಲ. ಸೊ ದುಬೈಲಿ ಮಾಡ್ತಾಯಿದ್ವಿ. ಇವಾಗ ಏನಂದರೆ ವಿಲೇಜಿಗೆ ಬಂದ ತಕ್ಷಣ ಇಮ್ಮೇಟು ಒಂದು ಬರ್ತ್ಡೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿಬಿಟ್ಟು ಭಾಳಷ್ಟು ಕಾಲ್ಸ್ ಬಂದು ಒಂದು ಬರ್ತ್ಡೇ ಮಾಡೋಣ ಅಂತ ಅವರಷ್ಟಕ್ಕೆ ಅವರೇ, ಅಂದರೆ ಜನ ಅವರಷ್ಟಕ್ಕೆ ಅವರೇ ನಾವೇ ಖರ್ಚು ಮಾಡ್ತೀವಿ, ನಿಮಗೇನು ಬೇಕು ಆ ಥರ ಜನ ಇದು ಮುಂದೆ ಬರಬೇಕು. ನಾವು ಮಾಡ್ತೀವಿ ಅದು ಬೇರೆ, ಆದರೆ ಅವ್ರು ಮಾಡ್ತಾಯಿದ್ದಾರೆ. ಸೊ ಅದಕ್ಕೇನಂದರೆ ಇವಾಗ ಏನೋ ನಾವು ಇಲ್ಲಿ ಮುಳ್ಬಾಗ್ಲಲ್ಲಿ ಬೆಳೆದಿರೋದ್ರೆ ದುಬೈಲ್ ಕಡೆ ಎಲ್ಲ ಕಡೆ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಜನ ನಾವು 50% ಕನ್ನಡಿಗರು ದುಬೈಲಿ ಹೋಗಿ ಯಾರು ಅಂತ ಹೇಳ್ತಾರೆ. ಆದರೆ ನಮಗೊಂದು ಒಳಗಡೆ ನೋವೇನಂದರೆ ನಮ್ಮ ಮುಳ್ಬಾಗ್ಲಲ್ಲಿ ಬೆಳೆದಿದ್ದೀವಲ್ಲ, ನಮ್ಮೂರಲ್ಲೇ ಯಾರು ನಮ್ಮನ್ನು ರೆಕಗ್ನೈಸ್ ಮಾಡಲ್ವಲ್ಲ. ಈ ಉಡುಪಿ, ಮಂಗಳೂರು, ಬೇರೆ ಬೇರೆ ಡಿಸ್ಟಿಕ್ಲವರು ದುಬೈಲಿ ಹೋಗಿ ಯಾರು ಅಂತ ಹೇಳ್ತಾರೆ. ಆದರೆ ನಮ್ಮೂರಲ್ಲಿ ನಾನು ಯಾರೋ ಒಂದು ಗೊತ್ತಿಲ್ವಲ್ಲ ಅಂತ ಒಂದು ಚಿಕ್ಕದೊಂದು ನೋವಿತ್ತು. ಆದರೆ ಇವತ್ತು ನಮ್ಮೂರವರು ಬಂದಿದ್ದಾರೆ, ನಮ್ಮ ಕ್ಲಾಸ್ಮೇಟ್ಸು ಬಂದಿದ್ದಾರೆ, ಇಡೀ ತಾಲೂಕು ಎಲ್ಲ ಕಡೆಯಿಂದನೂ ಟೀಚರ್ಸ್ ಬಂದಿದ್ದಾರೆ, ಭಾಳಷ್ಟು ಜನ ಬಂದಿರೋದ್ರಿಂದ ಸೊ ನಮಗೇನಂದರೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ತಾ ಇದೆ. ಯಾಕೆಂದರೆ ಇವಾಗ ನಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದೇನಂದರೆ ಯಾರು ನೋಡಿರಲ್ಲ. ಸೊ ದೇವರೊಬ್ಬರು ನೋಡಿರ್ತಾರೆ. ಆದರೆ ಇಲ್ಲೊಬ್ಬರು ಕನ್ನತ್ತ ಅವ್ರು ಬಂದಿದ್ದಾರೆ. ನಾವು ಕನ್ಸಂದ್ರನಾ? ಓಕೆ. ಸೊ ಈ ಥರ ಕೆಲವೊಂದು ವಿಲೇಜ್ ಅವರೆಲ್ಲ ಬಂದು ಅವ್ರಿಗೇನು ಗೊತ್ತಿಲ್ಲ, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತಿಳ್ಕೊಂಡು ಇಷ್ಟೆಲ್ಲ ನಮಗಿಂತ ಮುಂಚೆನೇ ಅವರೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಫ್ಯಾಕ್ಟ್ರಿ ಒಂದು ಮಾಡಿ, ಒಂದು ಕಂಪ್ನಿ ಒಂದು ಮಾಡಿ. ಯಾಕೆಂದ್ರೆ ನಾವು ಬೆಂಗಳೂರಲ್ಲಿ ಆಲ್ರೆಡಿ ನಾಗರಬಾವಿ ಒಂದು ಕ್ಲಬ್ಬಲ್ಲಿ ಒಂದು 150 ಜನ ಎಲ್ಲ ಸೇರಿ, ಡ್ರೋನ್ ಪ್ರತಾಪ್ ನಾವೆಲ್ಲ ಸೇರಿ ನಮ್ಮ ಕರ್ನಾಟಕದವ್ರಿಗೆ ದೊಡ್ಡ ಲೆವೆಲಲ್ಲಿ ಒಂದು ದುಬೈಗೆ ಎಕ್ಸ್ಪೋರ್ಟ್ ಮಾಡಿ ಎಲ್ಲ ನಮ್ಮ ರೈತರ್ಸು, ನಮ್ಮ ಕನ್ನಡಿಗರು. ಯಾಕೆಂದರೆ ನಾವು ಬೆಂಗಳೂರಲ್ಲಿ ಒಂದು 10 ವರ್ಷ
ಕನ್ನಡಿಗರಾಗಿ ಅಂದರೆ ಒಂದು 10 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವಿ, ಊಟ ಇಲ್ದಿರ ಮಲಗಿದ್ದೀವಿ ಅಂಥ ಜನ ಹುಡುಗರು ಇರ್ತಾರೆ ಬೆಂಗಳೂರಲ್ಲಿ. ಅಂತ 105 ಜನಕ್ಕೆ ಮೀಟಿಂಗ್ ಮಾಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿ ಸ್ಟಾರ್ಟ್ ಮಾಡಿ ಇವಾಗ ಒಂದು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಂದರೆ ಇವ್ರು ಹೇಳೋದೇನೆಂದರೆ ಒಂದು ಫ್ಯಾಕ್ಟ್ರಿನೇ ಮಾಡಿ, ನಮಗೂ ಅದು ಆಸೆ ಇದೆ. ಎಲ್ಲೋ ಒಂದು ಹತ್ರ ನಮ್ಮ ತೋಟ ಇಲ್ಲಿ ಜಮೀನುಗಳೆಲ್ಲ ಇದ್ದಾವೆ, ಎಲ್ಲೋ ಒಂದು ಹತ್ರ ಮಾಡಿ ನಮ್ಮ ಇಲ್ಲಿ ಭಾಳಷ್ಟು ಜನ ನೀರು ಕಟ್ಟಿರೋರು, ಭಾಳಷ್ಟು ಕೆಳಮಟ್ಟದಲ್ಲಿ ಕಷ್ಟಪಟ್ಟು ಬಂದಿರೋರು ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಸೇವೆ ಮಾಡಬೇಕು ಅಂತ. ನಮಗೇನು ಒಂದು ಮಿನಿಸ್ಟ್ರ್ ಪೋಸ್ಟು ಒಂದು ಇದು ಬೇಕು ಅಂತಲ್ಲ, ನಮಗೆ ನಮ್ಮ ಬ್ಲಡ್ಡಲ್ಲೇ ಬಂದಿದೆ, ದೇವ್ರ ದಯೆಯಿಂದ ಎಲ್ರಿಗೂ ಕೊಡೋವಂಥ ಮನಸ್ಸು ಕೊಡಬೇಕು. ಏಕೆಂದರೆ ಹೋಗುವಾಗ ಏನೂ ತಗೊಂಡು ಹೋಗಲ್ಲ. ನಾವು ಒಂದು 10 ವರ್ಷ ಕೆಲಸ ಮಾಡಿ ಇವಾಗ ಒಂದು 5 ವರ್ಷ ಸ್ವಂತ ಕಂಪ್ನಿ ಮಾಡಿ ಇವಾಗ ನಮ್ಮ ಕನ್ನಡಿಗರಿಗೆ ಒಂದು 20 ಜನ ಕೆಲಸನೂ ಕೊಟ್ಟಿದ್ದೀವಿ. ಮೇ ಬಿ ಇದೊಂದು 100-200 ಮೆಂಬರ್ಸು ಕೆಲಸನೂ ಆಗುತ್ತೆ. ಈವನ್ ನಮ್ಮ ಬೆಂಗಳೂರಲ್ಲೂ ಕಂಪ್ನಿ ಓಪನ್ ಮಾಡಿದ್ವಿ. ಮುಲ್ಬಾಗ್ಲಲ್ಲೂ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಎಲ್ಲ ದುಬೈಲೋಕು ಪ್ರಾಡಕ್ಟ್ಸ್ ಎಲ್ಲ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತಿದ್ದೀವಿ. ಎಲ್ಲ ಕೆಲಸ ಆಗಬೇಕು ನಮ್ಮ ಕನ್ನಡಿಗರಿಗೆ. ಎಸ್ಪೆಷಲಿ ನಮ್ಮ ಮುಲ್ಬಾಗ್ಗೆ ಏನಾದರೂ ಒಂದು ಮಾಡಬೇಕು ಅಂತಿದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಒಂದು 25 ವರ್ಷ ಆಗಿದೆ, ಯಾರ್ದು ಕಾಂಟ್ಯಾಕ್ಟ್ ಆಗಿರಲಿಲ್ಲ ನಮ್ಮ ಹುಡುಗರದು. ಸೊ ಎಲ್ಲ ಕನೆಕ್ಟ್ ಆಗಿ ಇವಾಗ ಗುರುವಂದನ ಕಾರ್ಯಕ್ರಮ ಆಯಿತು, ಏನೇನೋ ಕೆಲಸಗಳೆಲ್ಲ ಮಾಡಿದ್ದೀವಿ. ಸೊ ಇವಾಗ ಅದೆಲ್ಲ ನೋಡ್ತಾ ಇದ್ದರೆ ಮುಂದೆ ಇನ್ನೂ ಭಾಳಷ್ಟು ಸ್ಕೂಲ್ಸ್ಗೆಲ್ಲ ವಿಸಿಟ್ ಮಾಡೋ ಭಾಳಷ್ಟು ಟೀಚರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಅದೆಲ್ಲ ಹೋಗಿ ಅವ್ರಿಗೆ ಮಕ್ಕಳಿಗೆ ಏನು ಬೇಕು, ಮತ್ತು ನಮ್ಮ ಯಂಗ್ ಸ್ಟಾರ್ಸ್ಗೆ ವಿಲೇಜ್ಗಳಲ್ಲಿ ಏನು ಬೇಕು ಆ ಥರ ಎಲ್ಲ ನಾವೇನು ಬೇರೆ ಯಾವುದೋ ಗೋರ್ಮೆಂಟ್ ದುಡ್ಡು ಬರುತ್ತೆ ಅಂತಲ್ಲ, ಸ್ವಂತ ದುಡ್ಡು ಸಂಪಾದನೆ ಮಾಡಿ ಜನರಿಗೆ ಕೊಡಬೇಕು, ಮಾಡಬೇಕು ಅಂತ. ಸೊ ಅದೊಂದು ಇದು ಏನಂದರೆ ವೈಫು ಮಕ್ಕಳು ತಂದೆ ತಾಯಿ ಅದಲ್ಲ, ಲೈಫಲ್ಲಿ ಮುಂದೆ ಬರಬೇಕು, ನಾವು ಅದನ್ನು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಎಷ್ಟೇ ಕಷ್ಟ ಆದರೂ ರಿಸ್ಕ್ ತಗೊಂಡು ಲೈಫಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕು. ಸೊ ನೀವು ಅಷ್ಟೇ ಒಂದು ಇನ್ಸ್ಪಿರೇಷನ್ ಅಷ್ಟೇ ನಾನು ಹೇಳೋದು. ನಾನು ಮುಲ್ಬಾಗ್ಲಿಂದ ಭಾಳಷ್ಟು ಜನನ ದುಬೈ ಕರ್ಕೊಂಡು ಹೋಗಬೇಕು, ಅಲ್ಲಿ ಒಂದಷ್ಟು ಕೆಲಸಗಳು ಕೊಡಬೇಕು, ಮತ್ತು ಇಲ್ಲಿ ಒಂದಷ್ಟು ಕೆಲಸ ಆಗಬೇಕು ಅಂತ ನಮಗೂ ಡ್ರೀಮ್ ಇದೆ. ಸೊ ದೇವ್ರ ದಯೆಯಿಂದ ನೀವೆಲ್ಲ ಇಷ್ಟು ಸಹಕಾರ, ಇದೊಂದು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ಬರೋವಂಥ ದಿವಸದಲ್ಲಿ ನೆಕ್ಸ್ಟ್ ಇನ್ನು ಏನೇನು ಸಪೋರ್ಟ್ ಮಾಡ್ತಿರೋ ಗೊತ್ತಿಲ್ಲ. ಇದೇ ಥರ ಸಹಕಾರ ಸಪೋರ್ಟ್ ಇದ್ದರೆ, ಜಸ್ಟ್ ಸಪೋರ್ಟ್ ಇದ್ದರೆ ಸಾಕು. ನಾವು ಯಾವ ರೇಂಜಿಗೆ ಬೇಕು ಏನು ಬೇಕೋ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಮುಲ್ಬಾಗ್ಲಲ್ಲಿ ಒಂದು ಭದ್ರ ಬುನಾದಿಯಾಗಿ ಯಾವುದೇ ಕಷ್ಟ ಆದ್ರೂ ನಾವಿದ್ದೀವಿ ಅಂತ ಸೊ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರದವರು ಎಲ್ಲ ಮೂಡಲ್ ಕಿರಣ ನ್ಯೂಸ್, ಅನ್ನ ನ್ಯೂಸು, ಮುಲ್ಬಾಗಲ್ ನ್ಯೂಸು, ಸೊ SK ನ್ಯೂಸ್ ಇವರೆಲ್ಲ ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಈ ಮಾಧ್ಯಮದವರು ಒಂದಿದ್ದರೆ ಯಾವ ರೇಂಜಿಗೆ ಬೇಕಾದರೂ ಅವರು ಬೆಳೆಸ್ತಾರೆ. ಸೊ ಅವರೊಂದು ಇಂಟ್ರೆಸ್ಟ್ ಆಗಿ ಅವರೊಂದು ಮನಸ್ಸು ಮಾಡಬೇಕಷ್ಟೇ. ಸೊ ದುಬೈ ಲೋಕನ್ನು ಆಲ್ರೆಡಿ ನಾವಿಲ್ಲ ಅಂದರೂ ಸಾಕು, ಬೆಳಗ್ಗೆ ಅಲ್ಲಿ ಎದ್ದೇಳಿ ದುಬೈಲಿ ಬೆಳಗ್ಗೆ ಎದ್ದೇಳೋಷ್ಟರೊಳಗೆ ನಮ್ಮದು ನ್ಯೂಸ್ ಏನೋ ಒಂದು ನ್ಯೂಸ್ ಪೇಪರು ಏನೋ ಒಂದು ಮಾಡಿರ್ತಾರೆ ದುಬೈ ಲೋಕು. ಸೊ ಆ ರೇಂಜ್ಗೆ ಅವ್ರಿಗೆ ಒಂದು ಇಷ್ಟ ಆಗಿದೆ. ಜನ ಇಷ್ಟ ಆದರೆ ಏನು ಬೇಕೋ ಮಾಡ್ತಾರೆ. ನಮ್ದು ಇದರಲ್ಲಿ ಏನು ಜಾತಿ ಭೇದ ಯಾವುದೂ ಇಲ್ಲ. 90% ಮುಸ್ಲಿಮ್ ದುಬೈಯಲ್ಲಿ ನಮ್ಮ ಫ್ಯಾನ್ಸ್ ಇದ್ದಾರೆ. ಏನಕ್ಕಿದ್ದಾರೆ ಅಂದರೆ ಒಂದು ಒಳ್ಳೆ ಕೆಲಸ ಮಾಡೋದ. ಸೊ ಅದೇ ಥರ ಇನ್ನು ಅಲ್ಲೇ 90% ಇದ್ದಾರೆ ಅಂದರೆ ಇನ್ನು ನಮ್ಮ ಮುಲ್ಬಾಗ್ಲಲ್ಲಿ ವಿಲೇಜಲ್ಲಿ ಪ್ರತಿಯೊಂದು ಹಳ್ಳಿ ದುಬೈ ಲೋಕ ಯಾರೊಂದು ಗೊತ್ತಾದರೆ ದುಬೈ ಲೋಕ ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ನೋಡಿ. ಮತ್ತು ಎಸ್ಪೆಷಲಿ ನಮ್ಮ ಮಾಧ್ಯಮದವರು ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಭಾಳ ಖುಷಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಭಾಳಷ್ಟು ಮಾತಾಡಿದ್ದಾಯಿತು, ಭಾಳಷ್ಟು ಜನ ಮಾತಾಡಿದರೆ, ಇನ್ನೂ ಯಾರಾದರೂ ಮಾತಾಡೋಂಗಿದ್ರೆ ಮಾತಾಡ್ಬೋದು. ಭಾಳ ಖುಷಿ ಆಗ್ತಾಯಿದೆ. ಇದೊಂದು ಫಸ್ಟ್ ಟೈಮ್ ನಮಗೆ 42 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮೊದಲನೇ ಬಹುಮಾನ ಅಂತ ಹೇಳ್ಬೋದು. ನಮಗೇನೂ ಬೇಕಾಗಿಲ್ಲ, ಜಸ್ಟ್ ಜನರ ಪ್ರೀತಿ ಬೇಕು ಅಷ್ಟೇ. ಜನರ ಪ್ರೀತಿಗೋಸ್ಕರ ನಾವು ಯಾವತ್ತೂ ನಿಮ್ಮೊಂದಿಗೆ ಇರ್ತೀವಿ ಅಷ್ಟೇ. ಸೊ ಎಲ್ರಿಗೂ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್.